ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾರ. ಇವತ್ತು ನಾನು ಶುಕ್ರವಾರದ ದಿವಸದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಹನುಮಾನ್ ಜಯಂತಿ ಇದೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಕೂಡ ಇದೆ. ಆ ವಿಶೇಷತೆ ಏನು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ ಮುಂದೆ. ಸೊ ಅದಕ್ಕೋಸ್ಕರ ಎಲ್ಲ ಕೆಲಸ ಎಲ್ಲ ಮುಗೀತು. ಸೊ ದೇವರ ನೈವೇದ್ಯಕ್ಕೆ ಒಂದು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯೂನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೊದಲಿಗೆ ನಾನು ಒಂದು ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಎಲ್ಲ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೇ ನಾನಿವಾಗ 1 ಕಪ್ನಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ. ರವೆನೂ ಅಷ್ಟೇ ತುಂಬಾ ಲೋ ಫ್ಲೇಮಲ್ಲಿ, ಕಮ್ಮಿ ಉರಿಲಿ ಕೈ ಆಡಿಸ್ತಾ ಇರಬೇಕು. ಕೆಂಪಗಾಗಬಾರ್ದು, ಜಾಸ್ತಿ ಕೆಂಪಗಾಗಲೇಬಾರ್ದು ರವೆ. ಆದರೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದೊಂದು ರವೆನೂ ಸ್ವಲ್ಪ ಉಬ್ಬುತ್ತೆ, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರವೆ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ, ಒಂದು 3/4 ಕಪ್ನಷ್ಟು ರವೆನ ಸೇರಿಸ್ಕೋಬೋದು. ನಾನಿಲ್ಲಿ ಅರ್ಧ ಕಪ್ ರವೆನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಕೈ ಬಿಟ್ರೂ ಈ ಥರ ಲೈಟಾಗಿ ಕೆಂಪಗಾಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಕೈ ಆಡಿಸ್ತಾನೇ ಇರಬೇಕು ಸಕ್ಕರೆ ಹಾಕಿದ್ಮೇಲಂತೂ. ಈಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಬಾದಾಮಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ MTR ಅವ್ರದ್ದು ಬಾದಾಮಿ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೋತಿದ್ದೀನಿ. ಈ ರೆಸಿಪಿಗೆ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇನೆ, ಬಾದಾಮಿ ಪೌಡರು ತುಂಬ ಚೆನ್ನಾಗಿರುತ್ತೆ. ಬಾದಾಮ್ ಪೌಡ್ರು ಮತ್ತು ಏಲಕ್ಕಿ ಪೌಡ್ರ್ ಹಾಕಿದ್ಮೇಲೆ ಒಂದು 2-3 ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಬಿಸಿನೀರನ್ನು ಸೇರಿಸ್ಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ ರವೆಗೆ 3 ಕಪ್ನಷ್ಟು ಬಿಸಿನೀರನ್ನು ಕಾಯಿಸ್ಕೊಂಡು ಸೇರಿಸ್ಕೋತಾ ಇದ್ದೀನಿ. ಸೊ ಬಿಸಿನೀರನ್ನು ಸೇರಿಸಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಂಗೆ ಸ್ಟವನ್ನು ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡ್ರೆ ಒಂದು 10 ನಿಮಿಷ ಬಿಟ್ಟರೆ ಸಾಕು. ತಟ್ಟೆನ ಮುಚ್ಚಿ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಹಾಗೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆನೂ ಮುಗಿಸ್ಕೊಂಡು ನಂತರ ನಾನು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಟೋ ಬುಕ್ ಮಾಡಿದ್ವಿ. ಸೊ ನಾನು ಕೂಡ ರೆಡಿಯಾಗಿದ್ದೀನಿ. ಆಟೋ ಬರೋಷ್ಟರಲ್ಲಿ ಮಕ್ಕಳು ನಾನು ಎಲ್ಲ ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಬಂದ್ವಿ. ಸೊ ತುಂಬಾ ರಶ್ ಇತ್ತು. ಈ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡೋಷ್ಟರಲ್ಲಿ 2 ಅವರೇ ಆಯಿತು ಅನಿಸುತ್ತೆ. ತುಂಬಾ ರಶ್ ಇರುತ್ತೆ ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ. ಪ್ರತಿ ವರ್ಷ ಅಂತಲ್ಲ, ವಾರ ವಾರ ಸ್ಯಾಟರ್ಡೆ ಶನಿವಾರದೊತ್ತಂತೂ ತುಂಬ ರಶ್ ಇರುತ್ತೆ. ಹಾಗೆ ಅನ್ನದಾನ ಕೂಡ ಮಾಡ್ತಾರೆ ಇಲ್ಲಿ ಶನಿವಾರದೊತ್ತು, ಪ್ರತಿ ಶನಿವಾರ. ವರ್ಷಕ್ಕೊಂದು ಸಲ ಹನುಮಾನ್ ಜಯಂತಿ ದಿವಸ ಎಲ್ಲಿಂದನೂ ಜನಗಳು ಬರ್ತಾರೆ ದೇವ್ರ ದರ್ಶನ ಮಾಡೋಕ್ಕೆ. ಯಾಕೆ ಅಂದರೆ ಇಲ್ಲಿನ ವಿಶೇಷತೆ ಏನಂದರೆ ದೇವ್ರ ಕಣ್ಣಲ್ಲಿ ನೀರು ಬರುತ್ತೆ. ಆ ಸ್ವಾಮಿ, ಆಂಜನೇಯ ಸ್ವಾಮಿ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ ಅವತ್ತಿನ ದಿವಸ. ಅದನ್ನು ನೋಡೋದಕ್ಕೆ ಅಂತಲೇ ಜನ ಅಷ್ಟು ಕಡೆಯಿಂದ ಬರ್ತಾನೆ ಇರ್ತಾರೆ. ಇದಿರೋದು ಬಾನಸವಾಡಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬಾ ಪುರಾತನವಾದ ದೇವಸ್ಥಾನ. ನಮಗಂತೂ ಹತ್ರ ಇರೋದ್ರಿಂದ ಪ್ರತಿ ವಾರ ಆಗಲಿ ಅಥವಾ 15 ದಿವಸಕ್ಕೊಂದು ಸಲ ಆಗಲಿ ಹೋಗ್ತಾನೆ ಇರ್ತೀವಿ. ಇಲ್ಲಿ ಬರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲ, ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆಯೇ ಶಿವನ ದೇವಸ್ಥಾನ ಕೂಡ ಇದೆ. ಅದೆಲ್ಲ ದರ್ಶನ ಮಾಡಿಕೊಂಡು ಪ್ರಸಾದ ಕೊಟ್ಟರು. ಪ್ರಸಾದನ ತಗೊಂಡು ಮನೆಗೆ ಬಂದ್ವಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.